ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ನಿಮ್ಮ ಎಕ್ಸಾಮ್ನಲ್ಲಿ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಂದರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂತಹ ಇದು 13ನೇ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಇದಕ್ಕಿಂತ ಮುಂಚೆ 12 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗಿದೆ. ಅದನ್ನು ನೀವು ರೆಫರ್ ಮಾಡ್ಕೋಬಹುದು. ಅದೇ ರೀತಿ ಮ್ಯಾಥ್ಸ್ನ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು, 20ಕ್ಕೆ 20 ಪ್ರಶ್ನೆಗಳನ್ನು ಯಾವ ರೀತಿ ಎಕ್ಸಾಮ್ನಲ್ಲಿ ಸರಿಯಾಗಿ ನಾವು ಅಟೆಂಡ್ ಮಾಡಬೇಕು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನದ ನೋಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ರೈಟ್. ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. ಒಂದು ಸಂಖ್ಯೆಯಿಂದ 8 ಕಳೆದಾಗ 26 ಆಗುತ್ತದೆ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದರೆ ಸಂಖ್ಯೆಯೊಳಗೆ 8 ಕಳೆದ್ರೆ 26 ಬರ್ತೈತೆ ಅಂದ್ರೆ ಆ ಸಂಖ್ಯೆಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು? ಮತ್ತೆ ಹೊಳ್ಳಿ ನಾವು 8 ಕೂಡಿಸ್ಬೇಕು, ಹೌದಲ್ಲ? ಆ ಸಂಖ್ಯೆಯೊಳಗೆ 8 ಕಳೆದಾಗ 26 ಬಂದೈತೆ ಅಂದ್ರೆ ಮತ್ತೆ ಹೊಳ್ಳಿ ಆ ಸಂಖ್ಯೆಗೆ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು? 8ಅನ್ನು ಕೂಡಿಸ್ಬೇಕು. 26ಕ್ಕೆ 8ಅನ್ನು ಕೂಡಿಸಿದ್ರೆ ಎಷ್ಟು ಬಂತಪ್ಪ? 34 ಬಂತು. ಯಾವ ಆಪ್ಷನ್ ಕರೆಕ್ಟ್ ಇರುವಂಥದ್ದು? ಆಪ್ಷನ್ 4 ಸರಿಯಾದ ಉತ್ತರ ಇರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ಎರಡನೇ ಪ್ರಶ್ನೆ ನೋಡ್ರಿ. ಏನದ? 100 ಮತ್ತು 200ರ ಸರಾಸರಿ ಎಷ್ಟು? ಓರಲಿ ಆನ್ಸರನ್ನು ಹಾಕ್ಬೋದು 150 ಅಂತ. ಇಲ್ಲ ಸರಾಸರಿ ನೀವು ಹೆಂಗೆ ಕಂಡುಹಿಡಿತೀರಿ? ಕೊಟ್ಟಂತಹ ಸಂಖ್ಯೆಗಳನ್ನು ಕೂಡಿಸ್ತೀರಿ. 100 ಪ್ಲಸ್ 200 ಅಂತಂದ್ರೆ ಎಷ್ಟಪ್ಪ? 300. ಎಷ್ಟು ಸಂಖ್ಯೆ ಇರ್ತಾವ ಅಷ್ಟು ಸಂಖ್ಯೆಯಿಂದ ಭಾಗಿಸಿ. ರೈಟ್. ಹಾಗಾದ್ರೆ ಇಲ್ಲಿ 2 ಸಂಖ್ಯೆ ಇರುವಂಥದ್ದು 2ರಿಂದ ಭಾಗಿಸ್ತೀರಿ. 300 ಭಾಗಿಸು 2 ಅಂತಂದ್ರೆ ಎಷ್ಟು ಬರ್ತದಪ್ಪ? 150 ಬರ್ತದ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದ? ಮೊದಲ 4 ಸಮ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲ 4 ಸಮ ಸ್ವಾಭಾವಿಕ ಸಂಖ್ಯೆಗಳು ಯಾವ ಬರ್ತಾವೆ ಹೇಳ್ರಿ? 2, 4, 6, 8 ಇವ ಮೊದಲನೆಯ 4 ಸಮ ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಇವೆಲ್ಲರ ಮಧ್ಯದಲ್ಲಿರುವಂತಹ ಸಂಖ್ಯೆನ ಏನಾಗಿರ್ತದ? ಸರಾಸರಿ ಆಗಿರ್ತದ. ಹಾಗಾದ್ರೆ 4 ಮತ್ತು 6ರ ಮಧ್ಯದಲ್ಲಿ ಏನು ಬರ್ತೈತಿ? 5 ಬರ್ತೈತಿ. ಇದು ಆನ್ಸರ್ ಆಗಿತ್ತು. ಇದನ್ನು ನೀವು ಪೂರ್ತಿ ಕೂಡಿಸೋದು ಕಳೆಯೋದು ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಇಲ್ಲ ಗೊತ್ತಾಗಿಲ್ಲ ಅಂತಂದ್ರೆ ಸರಾಸರಿ ಹೆಂಗೆ ಕಂಡುಹಿಡಿತೀರಿ? ಎಷ್ಟು ಸಂಖ್ಯೆ ಇದಾವೆ ಎಲ್ಲವನ್ನ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಇರ್ತಾವೆ ಅದರಿಂದ ಭಾಗಿಸ್ತೀರಿ. ಓಕೆ. ಹಾಗಾದ್ರೆ 4, 6, 10, 20. ಹಾಗಾದ್ರೆ ಟೋಟಲ್ ಎಷ್ಟು ಸಂಖ್ಯೆ ಎಷ್ಟಾಯ್ತು? ಇದ್ರದ್ದು ಕೂಡಿಸಿದ್ರೆ 20 ಬಂತು. ಇಲ್ಲಿ 4 ಸಂಖ್ಯೆ ಇರೋದ್ರಿಂದ 4ರಿಂದ ಭಾಗಿಸ್ತೀರಿ. 4 1 4 5. ಬಟ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ ಆಗಿ ಮಧ್ಯದಲ್ಲಿರುವಂತಹ ಸಂಖ್ಯೆಯನ್ನ ಕಂಡುಹಿಡ್ಕೊಂಡಿದ್ರೆ ಆಗಿ ಹೋಗ್ತಾ ಇತ್ತು. ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಬಂತು ನೋಡ್ರಿ. ಮೊದಲಿಗೆ ನಾವು ಏನು ಮಾಡಬೇಕು? ಬ್ರಕೆಟ್ ಅನ್ನ ಸಾಲ್ವ್ ಮಾಡಬೇಕು, ಆಮೇಲೆ ಮಿಕ್ಕಿದ್ದನ್ನ ವಿಚಾರ ಮಾಡ್ಬೇಕು. ರೈಟ್. ಹಾಗಾದ್ರೆ 3 2 6, 24 ಭಾಗಿಸು 6 ಅಂತಂದ್ರೆ ಎಷ್ಟು ಬರ್ತೈತೆ? 6 4 24. ಓರಲಿ ಮಾಡ್ಬೋದಲ್ಲ? 24 ಭಾಗಿಸು 3 2 ಎಷ್ಟಪ್ಪ? 6, 6 1 6 4. ಹಾಗಾದ್ರೆ 4 ಯಾವ ಆಪ್ಷನ್ ಒಳಗೆ ಕಾಣಿಸ್ತೈತೆ ನೋಡ್ರಿ? ನಮಗೆ 4 ಮೊದಲನೇ ಆಪ್ಷನ್ ಒಳಗೆ ಕಾಣಿಸ್ತೈತಿ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ. 11 ಭಾಗಿಸು 100ರ ದಶಮಾಂಶ ಸಮಾನ ಯಾವುದು ಅಂತ ಕೇಳ್ಯಾರ. ಬಹಳ ಸಿಂಪಲ್. ಕೆಳಗಡೆ 100 ಐತಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಇರಬೇಕು. ಹಾಗಾದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಯಾವ ಆಪ್ಷನ್ ಒಳಗೆ ಐತಪ್ಪ? ಆಪ್ಷನ್ 2ರೊಳಗದ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿರುವಂಥದ್ದು. ಓಕೆ. ಇಲ್ಲ ಅಂತಂದ್ರೆ ನೀವು ಪೂರ್ತಿ ಬರದ ಮಾಡ್ತೀರಿ ಅಂತಂದ್ರೆ 11 ಭಾಗಿಸು 100. ಹಾಗಾದರೆ 11ರ ಜಾಗದಾಗ 11 ಬರಿತೀರಿ. ಕೆಳಗೆ 2 0 ಅದಾವ ಅಂದ್ರೆ 1 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು ಬಂತಪ್ಪ? 0.11 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ. ಸಿಂಪಲ್ ಆದಂತಹ ಕ್ವಶನ್, ಏನೂ ಡಿಫಿಕಲ್ಟಿ ಇಲ್ಲ ಈ ಒಂದು ಪ್ರಶ್ನೆ ಒಳಗೆ. ಓಕೆ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. 2 ಮತ್ತು 3ರ ಮ ಸ ಅವನ್ನು ಕಂಡುಹಿಡಿ ಅಂತ ಹೇಳ್ಯಾರ. 2 ಮತ್ತು 3ರದ್ದು ಏನು ಕಂಡುಹಿಡಿಬೇಕು ನಾವು? ಮ ಸ ಅ ಕಂಡುಹಿಡಿಬೇಕು. ಹಾಗಾದರೆ ಮ ಸ ಅಂತಂದ್ರೆ ಏನು? 2ದ್ರೊಳಗೆ ಕಾಮನ್ ಇರುವಂತಹ ದೊಡ್ಡ ಸಂಖ್ಯೆ. ಇವು 2ದ್ರಾಗ ಏನಾರೇ ಕಾಮನ್ ಐತನ? ಏನೂ ಕಾಮನ್ ಇಲ್ಲವೇ ಇಲ್ಲ. ಯಾವುದರಿಂದನೂ ಭಾಗ ಹೋಗಂಗಿಲ್ಲ 2. ಹಾಗಾದರೆ ಅದರ ಮ ಸ ಏನಾಗಿರ್ತದ? 1 ಆಗಿರ್ತದ. ಹಾಗಾದರೆ ಪೆನ್ ತೆಗಿಯೋ ಅವಶ್ಯಕತೆ ಇರಲಿಲ್ಲ ಈ ಒಂದು ಪ್ರಶ್ನೆಗೆ. ಓಕೆ. ನೋಡ್ರಿ, 2 ಮತ್ತು 3ರ ಮ ಸ ಹೆಂಗೆ ತೊಗೋತೀವಿ? ಇದ್ರೊಳಗೆ ಏನೂ ಕಾಮನ್ ಇಲ್ಲ ಅಂತಂದ್ರೆ ಏನು ಇರ್ತೈತಿ? ಒಂದೇ ಇರ್ತೈತಿ. ಅದನ್ನು ಬಿಟ್ಟರೆ ಬೇರೆ ಏನೂ ಇರೋಕ್ಕೆ ಸಾಧ್ಯವೇ ಇಲ್ಲ. ರೈಟ್. ನೆಕ್ಸ್ಟ್, 11ರ ವರ್ಗದಲ್ಲಿ ಎಷ್ಟು ಸೊನ್ನೆಗಳಿವೆ ಅಂತ ಕೇಳ್ಯಾರ. ಹಾಗಾದರೆ ಎಷ್ಟು ಈಸಿ ಕ್ವಶನ್ನ. ಇದರೊಳಗೆ 2 ಸೊನ್ನೆ ಇದ್ವು ಅಂದ್ರೆ ವರ್ಗದೊಳಗೆ ಎಷ್ಟು ಇರ್ತಾವೆ? 4 ಇರ್ತಾವೆ. ಹಾಗಾದರೆ 100 ಗುಣಿಸು 100 ಅಂತಂದ್ರೆ ಎಷ್ಟು ಸೊನ್ನೆ ಬರ್ತಾವಪ್ಪ ಇದ್ರೊಳಗೆ?
4 ಸೊನ್ನೆ ಬರ್ತಾವ. ಹಾಗಾದರೆ 4 ಸೊನ್ನೆ ಯಾವುದು ಆಪ್ಷನ್ ಕರೆಕ್ಟ್ ಐತಿ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್, ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದು, ಕೆಳಗಿನವುಗಳಲ್ಲಿ ಯಾವುದು 0.64 ಶೇಕಡಾವಾರು ಆಗಿ ಪರಿವರ್ತಿಸುವುದನ್ನು ಪ್ರತಿನಿಧಿಸುತ್ತದೆ? ನೋಡ್ರಿ, 0.64 ಅಂತಂದ್ರೆ 64%. ಇಷ್ಟ ಏನು ಡಿಫಿಕಲ್ಟಿ ಇಲ್ಲವೇ ಇಲ್ಲ ಇದ್ರೊಳಗೆ. ಇಲ್ಲ ನೀವು ಪೂರ್ತಿ ಮಾಡ್ತೀರಂದ್ರೆ 0.64 ಭಾಗಿಸು 100 ಅಂತ ಬರ್ಕೋತೀರಿ. ಯಾಕಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ಕೆಳಗೆ ಏನು ಬರ್ಕೋತೀರಿ? 100, 2 0 ಬರ್ಕೊಂಡು ಬರೀತೀರಿ. ಓಕೆ, ಹಾಗಾದರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿಪ್ಪ? 100ರಿಂದ ಗುಣಿಸ್ತೀರಿ. ಹೌದಲ್ಲ? 0.64 ನಾರ್ಮಲ್ ಆಗಿ ಬರ್ದಾಗ ಏನಾಯ್ತು? 64 ಭಾಗಿಸು 100 ಆಯ್ತು. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. ಹಾಗಾದರೆ 100ರಿಂದ 100 ಹೋತು, 64 ಉಳಿತು. ಹಾಗಾದರೆ ಇದೇ ಏನಾಗಿತ್ತಪ್ಪ? ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಸೊಲ್ಯೂಷನ್. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 3 64% ಸರಿಯಾದ ಉತ್ತರ ಇರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್. ರಿಯಾ ಒಟ್ಟು 400 ಅಂಕಗಳಲ್ಲಿ 70% ಅಂಕಗಳನ್ನು ಗಳಿಸಿದ್ದಾಳೆ. ಓಕೆ, ಅವಳು ಎಷ್ಟು ಅಂಕಗಳನ್ನು ಪಡೆದಳು? ಓರಲಿ ಮಾಡ್ಬೋದು. 10% ಅಂದ್ರೆ 40, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಏನಾಕೈತೆ? 10% ಬರ್ತದೆ. 10% ಅಂದ್ರೆ 40, 70% ಅಂದ್ರೆ 7 4 28 ಮುಂದೆ ಒಂದು 0 280. ಇಷ್ಟ ನೀವು ಮಾಡಬೇಕಾಗಿದೆ ಎಕ್ಸಾಮ್ ಒಳಗೆ, ಏನೂ ಡಿಫಿಕಲ್ಟಿ ಇಲ್ಲ. ನೋಡ್ರಿ, ಅವಳು ಎಷ್ಟು ಅಂಕ ಪಡೆದಾಳ ಅಂದ್ರೆ 70% ತೊಗೊಂಡಾಳ. ಹಾಗಾದರೆ 10% ಅಂದ್ರೆ 40, 70% ಅಂದ್ರೆ ಇದು 7 ಪಟ್ಟು, 7 4 28. ಇಲ್ಲ ಸರ್ ನಾವು ಪೂರ್ತಿ ಮಾಡ್ತೀವಿ ಅಂತಂದ್ರೆ ಪೂರ್ತಿನೂ ಕೂಡ ಮಾಡ್ಬೋದು. 400 ಅಂಕಗಳಲ್ಲಿ 70% ಅಂಕ ತೊಗೊಂಡಾಳ ಅಂದ್ರೆ 70 ಭಾಗಿಸು 100 ಆಯ್ತು. 100ರಿಂದ ಇವು 2 0 ಕ್ಯಾನ್ಸಲ್ ಆಯಿತು. 7 4 28 ಮುಂದೆ ಒಂದು 0 ಅಂತಂದರೆ ಎಷ್ಟು ಬಂತಪ್ಪ? 280 ಬಂತು. ಇಲ್ಲೂ ಕೂಡ ಅದೇ ಉತ್ತರ ಇರುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್, 5 kg ಮತ್ತು 800 ಗ್ರಾಮ್ನ ಅನುಪಾತವನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಹಾಗಾದರೆ ನಾವೇನು ಮಾಡಬೇಕಪ್ಪ? ಒಂದು ಇದನ್ನು ಕೆ ಜಿ ಒಳಗೆ ಬದಲು ಮಾಡ್ಕೋಬೇಕು, ಇಲ್ಲ ನಾವು ಇದನ್ನು ಏನು ಮಾಡಬೇಕು? ಗ್ರಾಮ್ ಒಳಗೆ ಬದಲು ಮಾಡ್ಕೋಬೇಕು. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಮಾಡಿರಿ. ಓಕೆ, ನಾ ಈಗ ಏನು ಮಾಡ್ತೀನಿ? 5 kgನ ಗ್ರಾಮ್ ಬದಲು ಮಾಡ್ತೀನಿ. 1 kgಗೆ 1000 ಗ್ರಾಮ, 5 kgಗೆ ಎಷ್ಟು ಗ್ರಾಮ್ ಆತಪ್ಪ? 5000 ಗ್ರಾಮ್. ಈಚೆ ಕಡೆದು ಎಷ್ಟೈತಿ? 800 ಗ್ರಾಮ್. ಹಾಗಾದರೆ ಕಡ್ತಾ ಹೊಡೆದು ಬಿಡ್ರಿ, ಮುಗದ ಹೋತ್ಲ. ಕಡ್ತಾ ಹೊಡೆದ್ರೆ ಲೆಕ್ಕ ಮುಗೀತು. 2 0ಯಿಂದ 2 0 ಹೋತು. ಓಕೆ, 2 4 2 25. ಹಾಗಾದರೆ ಎಷ್ಟು ಬಂತಪ್ಪ? 25:4. ಯಾವ ಆಪ್ಷನ್ ಕಾಣಿಸತ್ತೆ ನಮಗೆ? ಆಪ್ಷನ್ 3 ಕಾಣಿಸತೈತಿ. ಇದೇ ಕರೆಕ್ಟ್ ಆದಂಥ ಉತ್ತರ ಇರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೊಟ್ರ. 3 ಮೀಟರ್ ಮತ್ತು 90 ಸೆಂಟಿಮೀಟರ್ನ ಸರಳ ಅನುಪಾತ ಎಷ್ಟು? ಇದನ್ನು ಕೂಡ ಸೇಮ್ ಅನುಪಾತ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? 1 ಮೀಟ್ರ್ ಒಳಗೆ ಬದಲು ಮಾಡಿರಿ, ಇಲ್ಲಾಂದ್ರೆ ಸೆಂಟಿಮೀಟ್ರ್ ಒಳಗೆ ಬದಲು ಮಾಡಿರಿ. ಹಾಗಾದರೆ ಸೆಂಟಿಮೀಟ್ರ್ ಒಳಗೆ ಬದಲು ಮಾಡಿದ್ರು 1 ಮೀಟ್ರಿಗೆ 100 ಸೆಂಟಿಮೀಟ್ರು. ಹಾಗಾದರೆ 3 ಮೀಟ್ರಿಗೆ 8 ಸೆಂಟಿಮೀಟ್ರ್ ಆತಪ್ಪ? 300 ಸೆಂಟಿಮೀಟರ್ ಆಯಿತು. ಹಾಗಾದರೆ ಇದಂತೂ 90 ಸೆಂಟಿಮೀಟ್ರ್ ಒಳಗದ, 90 ಸೆಂಟಿಮೀಟ್ರ್ ಬಂತು. ರೈಟ್, ಹಾಗಾದರೆ ಕಟ್ತಾ ಬಿಡ್ರಿ. 0ಯಿಂದ 0 ಹೋತು. 3 3 9, 3 10 30. ಹಾಗಾದರೆ ಎಷ್ಟು ಬಂತಪ್ಪ? 10:3. ಯಾವ ಆಪ್ಷನ್ ಇರುವಂಥದ್ದು? ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ. 2000 ರೂಪಾಯಿಗಳ ಮೇಲೆ ವರ್ಷಕ್ಕೆ 8% ದರದಲ್ಲಿ 2 ವರ್ಷಗಳಲ್ಲಿ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 1 ವರ್ಷಕ್ಕೆ 8%. ಹಾಗಾದರೆ 2 ವರ್ಷಕ್ಕೆ 8% ಆಯ್ತು. ನೀವೇ ಹೇಳ್ರಿ, 16% ಆಯ್ತು. 8% ಆಯ್ತು, 16%. ಹಾಗಾದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10% ಆಯ್ತು. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 1% ಆಯ್ತು. ಹಾಗಾದರೆ 1% ಅಂದ್ರೆ 20 ರೂಪಾಯಿ. ಹಾಗಾದ್ರೆ 16% ಅಂದರೆ ಎಷ್ಟು ಆಯ್ತಪ್ಪ? 320 ರೂಪಾಯಿ. 16 320 ಬಂತು. 16 16 32 ಮುಂದೊಂದು 0 ಅಂದ್ರೆ 320. ಇಷ್ಟ ನೀವು ಮಾಡಬೇಕಾಗಿದ್ದು, ಹೌದೋ ಇಲ್ಲೋ? ಇಲ್ಲ ನೀವು ನಾರ್ಮಲಾಗಿ ಮಾಡ್ತೀರಿ ಅಂತಂದ್ರೆ ಅದನ್ನು ಮಾಡ್ಬೋದು. ಇನ್ನೊಂದು ಮೆಥಡ್ ಹೇಳ್ತು ನೋಡ್ರಿ, ಅದೇ ಮೆಥಡನ್ನ ಬಟ್ ಬರೋದು ಹೇಳ್ತಾ ಇದ್ದೀನಿ. 2000 ರೂಪಾಯಿ ಮ್ಯಾಗ 1 ವರ್ಷಕ್ಕೆ 8% ಅಂದರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು? 16%. 16% ಅಂದರೆ ಏನು ಬರ್ತೀರಿ? 16 ಭಾಗಿಸು 100. 2 0ಯಿಂದ 2 0 ಹೋತು. 16 2 32 ಮುಂದೊಂದು 0. ಫಾರ್ಮುಲಾ ಮುಖಾಂತರ ಅಂತೂ ನೀವೆಲ್ಲರೂ ಮಾಡೇ ಮಾಡ್ತೀರಿ, ಏನೂ ಡಿಫಿಕಲ್ಟಿ ಇಲ್ಲವೇ ಇಲ್ಲ ಅದರೊಳಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ 6 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಉಳಿದಿರುವ ಕೆಲಸ ಎಷ್ಟು ಅಂತ ಕೇಳ್ಯಾರ. ನೋಡಿರಿ, ಭಾಳ ಈಸಿ ಕ್ವಶನ್. ಟೋಟಲ್ ಕೆಲಸ ಎಷ್ಟಿತ್ತಪ್ಪ? 15 ದಿವಸದಿತ್ತು. ಬರೆದ್ರಿ 15 ದಿವಸ.
ಅದರೊಳಗೆ 6 ದಿವಸ ಕೆಲಸ ಮಾಡ್ಯಾನ, ನಮಗೆ ಕೆಲಸ ಮಾಡಿದ್ದು ಬೇಕಾಗಿಲ್ಲ, ಉಳಿದಿರುವ ಕೆಲಸ ಕೇಳಿದಾರೆ. ಉಳಿದಿರುವ ಕೆಲಸ ಅಂದರೆ ಎಷ್ಟು? 15 ದಿನದೊಳಗಿಂದ 6 ದಿವಸ ಕೆಲಸ ಮಾಡಿ ಮುಗಿಸಿದಾನ. ಹಾಗಾದರೆ ಉಳಿದಿದ್ದು ಎಷ್ಟು ಕೆಲಸ? ಈಗ 9 ದಿನದ ಕೆಲಸ. ಹಾಗಾದರೆ ಹೊಡ್ರಿ ಕಡ್ತಾ ಬಂದುಬಿಡ್ತದೆ ಉತ್ತರ. 3 3 9, 3 5 15. ಹಾಗಾದರೆ 3/5 ಯಾವ ಆಪ್ಷನ್ ಕಾಣಿಸ್ತೈತೆ ನಮಗೆ? ಆಪ್ಷನ್ 3 ಕಾಣಿಸ್ತಿತ್ತು. ಅದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿರಿ. 3 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ಗಾತ್ರದ ಆಯತದ ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದೇನಿದು? ಉದ್ದ. ಇದೇನಿದು? ಅಗಲ. ನಮ್ಮೆಲ್ಲರಿಗೂ ಗೊತ್ತದ ಆಯತದ ಸುತ್ತಳತೆ ಹೆಂಗೆ ಕಂಡುಹಿಡಿತೀರಿ? 2 ಗುಣಿಸು ಉದ್ದ ಪ್ಲಸ್ ಅಗಲ. ಇವು 2 ಕೂಡಿಸ್ತೀರಿ, ಡಬಲ್ ಮಾಡ್ತೀರಿ, ಮುಗ್ದ ಹೋತು. 3 + 2 ಅಂತಂದ್ರೆ ಎಷ್ಟು ಬಂತಪ್ಪ? 5. 5ನ್ನು 2 ಪಟ್ಟು ಮಾಡಿದರೆ ಎಷ್ಟು ಬರ್ತದ? 10 ಬರ್ತದ. ಹಾಗಾದರೆ 10 ಯಾವ ಆಪ್ಷನ್ ಕಾಣಿಸ್ತೈತೆ ನಮಗೆ? ಆಪ್ಷನ್ 2 ಕಾಣಿಸ್ತೈತಿ. ಇದೇ ಸರಿಯಾದ ಉತ್ತರ ಇರುವಂಥದ್ದು. ರೈಟ್. ಈ ಕ್ವಶನ್ ನೋಡ್ರಿ ಎಷ್ಟು ಈಸಿ ಕ್ವಶನ್ ಅದ. ಆಯತವು ಎಷ್ಟು ಶೃಂಗಗಳನ್ನು ಹೊಂದಿದೆ? ಶೃಂಗಗಳು ಅಂತಂದ್ರೆ ಈ ರೀತಿ ಮೂಲೆಗಳಿರ್ತಾವಲ್ಲ, ಇವಕ್ಕ ನಾವೇನಂತ ಕರಿತೀವಿ? ಶೃಂಗಗಳು ಅಂತ ಕರಿತೀವಿ. ಹಾಗಾದರೆ ಎಷ್ಟು ಶೃಂಗಗಳದಾವಿಲ್ಲಿ? 4 ಶೃಂಗಗಳು ಇರುವಂಥದ್ದು. ಹಾಗಾದರೆ ಇದರ ಉತ್ತರ ಏನು ಬಂತಪ್ಪ? 4 ಶೃಂಗಗಳು. ಯಾವ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ರೈಟ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಇಲ್ಲಿವರೆಗೂ ಇರುವಂಥ 15 ಗಣಿತ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ, ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಸ್ ಇವೆಲ್ಲ ಇನ್ನು 5 ರೀಸನಿಂಗ್ ಪ್ರಶ್ನೆಗಳು. ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇಂಗ್ಲಿಷ್ ನಿಘಂಟಿನಲ್ಲಿ ಕಂಡುಬರುವ ಕ್ರಮದಲ್ಲಿ ನೀಡಲಾದ ಪದಗಳ ಸರಿಯಾದ ಜೋಡಣೆಯನ್ನು ಸೂಚಿಸುವ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಂಗ್ಲೀಷ್ ಅಲ್ಫಾಬೆಟ್ಸ್ ಒಳಗೆ ಫಸ್ಟ್ ಯಾವ್ಯಾವ ಲೆಟರ್ ಬರ್ತಾವೆ? ABCD ಇಂದ ಹೋಗ್ತಾರೆ, ಹೌದಾ ಇಲ್ಲ? ಹಾಗಾದರೆ P ಅಂತಂದ್ರೆ ಎಷ್ಟು ಬರ್ತದಪ್ಪ? 16. M ಅಂತಂದ್ರೆ 13. S ಅಂದ್ರೆ 19. L ಅಂತಂದ್ರೆ 12. ಹಾಗಾದರೆ ಫಸ್ಟ್ ಯಾವ್ದು ಬರಬೇಕು? 12. ಅಂದ್ರೆ 1ನೇದು 4 ಬರಬೇಕು. ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ, ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ. 2ನೇದು ಏನು ಬರಬೇಕು? 2. ಇಲ್ಲೂ 2 ಐತಿ, ಇಲ್ಲೂ 2 ಐತಿ. ಹಾಗಾದರೆ 3ನೇದು ಏನು ಬರಬೇಕು? 1 ಬರಬೇಕು. ಇಲ್ಲಿ ನೋಡ್ರಿ 3ನೇದು 3 ಐತಿ. ಹಾಗಾದರೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 4 2 3 1 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟ ನೋಡ್ರಿ. ಕೆಳಗಿನ ಸರಣಿಯನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಇದು ಎಡಗಡೆದು, ಇದು ಬಲಗಡೆದು. ಇದನ್ನೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ, ಡೈರೆಕ್ಟ್ ಕ್ವಶನ್ ಹೋಗ್ರಿ. ಏನದ? ಸರಣಿಯಲ್ಲಿ ಬಲಗಡೆಯಿಂದ 9ನೇ ಅಕ್ಷರ. ಬಲಗಡೆಯಿಂದ 9ನೇ ಅಕ್ಷರ ಎಷ್ಟು ಈಸಿ? 4 4 8. 9ನೇ ಅಕ್ಷರ ಯಾವ್ದಿಪ್ಪ? M ಐತಿ. ಹಾಗಾದ್ರೆ M ಎಲ್ಲಿ ಕಾಣಿಸ್ತದೆ ನಮಗೆ? M ಆಪ್ಷನ್ 4 ಕಾಣಿಸ್ತದೆ. ಅದೇ ಕರೆಕ್ಟ್ ಆದಂಥ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಇಫ್ ಹಿ ಕ್ಯಾನ್ ಅನ್ನು CTNUPF ಎಂದು ಮತ್ತು ಹಿ ವಿಲ್ ಕಮ್ ಅನ್ನು PFLBGT ಎಂದು ಕೋಡ್ ಮಾಡಲಾಗಿದೆ. ನೀಡಲಾದ ಭಾಷೆಯಲ್ಲಿ HE ಅನ್ನು ಹೇಗೆ ಕೋಡ್ ಮಾಡಲಾಗಿದೆ? ನೀವು ಎಕ್ಸಾಮ್ ಒಳಗೆ ಇದನ್ನೆಲ್ಲ ಓದೋ ಅವಶ್ಯಕತೆ ಇಲ್ಲ. ಈ ರೀತಿ ಕ್ವಶನ್ ಬಂತಂದ್ರೆ ಡೈರೆಕ್ಟ್ ಏನು ಕೇಳಿದಾರ ಅದನ್ನಷ್ಟ ಫೋಕಸ್ ಮಾಡ್ಬೇಕು. ಹಿ ಕೇಳ್ಯಾರಂದ್ರೆ ಹಿ ಬಗ್ಗೆ ಅಷ್ಟ ನೋಡ್ಬೇಕು. ಹಿ ಇಲ್ಲೂ ಕಾಣಿಸೋದೈತಿ, ಹಿ ಇಲ್ಲೂ ಕಾಣಿಸೋದೈತಿ. ಹಾಗಾದ್ರೆ ಎರಡೂದ್ರೊಳಗೆ ಇರಬೇಕದ ಅಂತಹ ಏನು ಕೋಡನ್ನು ನಾವು ಹುಡುಕ್ಬೇಕು. CT ನೋಡ್ರಿ ಎರಡೂದ್ರೊಳಗೈತಿ, ಇಲ್ಲೂ ಇಲ್ಲೈತಿ, ಈ ಕಡೆದ್ರೊಳಗ ಇಲ್ಲ. NU ನೋಡ್ರಿ NU ಇದ್ರೊಳಗಿಲ್ಲ, ಇದ್ರೊಳಗೈತಿ, ಇದ್ರೊಳಗಿಲ್ಲ. ಆದ್ರೆ PF ನೋಡ್ರಿ PF ಇಲ್ಲೂ ಐತಿ, PF ಇಲ್ಲೂ ಐತಿ. ಹಾಗಾದ್ರೆ ಎರಡೂ ಕಡೆ ಇರುವಂಥದ್ದು ಯಾವುದಪ್ಪ? PF. ಅದ ಏನಾಗಿರ್ತದ? ಹೀಗೆ ಉದಾಹರಣೆ ಆಗಿರುವಂಥದ್ದು, ಹೀಗೆ ಕೋಡ್ ಇರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಉತ್ತರಕ್ಕೆ ಮುಖ ಮಾಡಿರುವ 40 ಜನರ ಸಾಲಿನಲ್ಲಿ ಆಯುಬ್ ಎಡ ತುದಿಯಿಂದ 21ನೇ ಸ್ಥಾನದಲ್ಲಿದ್ದಾನೆ. ಎಡಗಡೆಯಿಂದ ಎಷ್ಟನೇ ಸ್ಥಾನದಾಗ? 21ನೇ. ಟೋಟಲ್ 40 ಮಂದಿ ಇದಾರೆ ಅಂದ್ರೆ ಇದನ್ನ ಏನು ಅನ್ಕೋತೀರಿ? 41 ರ್ಯಾಂಕ್ ಅನ್ಕೋತೀರಿ. ಓಕೆ. ಹಾಗಾದ್ರೆ ಬಲ ತುದಿಯಿಂದ ಆಯುಬ್ನ ಸ್ಥಾನ ಎಷ್ಟು? 41ರಾಗ 21 ಕಳೆದ್ರೆ ಎಷ್ಟು ಬಂತಪ್ಪ? 20 ಬಂತು. ಇದೇ ಇದರ ಉತ್ತರ ಆಗಿರುವಂಥದ್ದು. ಏನೂ ಡಿಫಿಕಲ್ಟಿ ಇಲ್ಲವೇ ಇಲ್ಲ ಈ ಒಂದು ಪ್ರಶ್ನೆ ಒಳಗೆ, ಹೌದಲ್ಲ? ಹಾಗಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ಇದು ಈ ಕಡೆಯಿಂದ 21 ಇದಾವ, ಈ ಕಡೆಯಿಂದ ಕೇಳ್ಯಾರಂದ್ರೆ ಏನು ಮಾಡ್ತೀರಿ? ಟೋಟಲ್ 40 ಜನ ಅದಾರ ಅಂತಂದ್ರೆ ರ್ಯಾಂಕಿಗೆ ಏನು ಮಾಡ್ತೀರಿ? ಇದನ್ನ ಒಂದು ಹೆಚ್ಚಿಗೆ ಮಾಡ್ತೀರಿ. ಅದ ಒಂದು ವೇಳೆ ರ್ಯಾಂಕಿಂದ ಪರ್ಸನ್ಗೆ ಬರ್ಬೇಕಂದ್ರೆ ಏನು ಮಾಡ್ತೀರಿ? ಒಂದು ಕಡಿಮೆ ಮಾಡ್ತೀರಿ. ಹಾಗಾದ್ರೆ ಟೋಟಲ್ 41, 41ರಾಗ 20 ಕಳೆದ್ರೆ ಎಷ್ಟು ಬಂತಪ್ಪ? 20 ಬಂತು. ರೈಟ್. ನೆಕ್ಸ್ಟ್ ಕ್ವಶನ್. ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಏನು ಬರ್ತದ ಅನ್ನೋದನ್ನ ಕಂಡುಹಿಡಿಬೇಕು. ಓಕೆ. ರೈಟ್. ಹಾಗಾದ್ರೆ ಈಗ
ಜಡ್ ಜಾಗದಾಗ ಏನು ಬರಿತೀರಿ 26, ವಿ ಜಾಗದಾಗ 22, ಆರ್ ಜಾಗದಾಗ 18, ಎನ್ ಜಾಗದೊಳಗ 14, ಜೆ ಒಳಗ 10. ಹಾಗಾದ್ರೆ ಏನಾಗತ್ತೆ ನೋಡ್ರಿ, -4 -4 -4 -4. ಹಾಗಾದ್ರೆ ಇಲ್ಲೂ -4 ಆದ್ರೆ ಏನ್ ಬರ್ಬೇಕಪ್ಪ, ಆರ್ ಬರ್ಬೇಕು. ಆರ್ ಅಂತಂದ್ರೆ ಏನ್ ಇರ್ತತಿ, ಎಫ್ ಇರ್ತತಿ. ಎಫ್ ಎಲ್ಲಿ ಕಾಣಿಸತೈತಿ, ಆಪ್ಷನ್ 2 ಒಳಗೆ ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವ ಅಂತ ಅನ್ಕೋತೀನಿ. ಬಹಳ ಏನು ಡಿಫಿಕಲ್ಟ್ ಇಲ್ಲ, ನೀವೆಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ಕೋಬಹುದು, ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತಾ, ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.